ಧಾರ್ಮಿಕ ಮಾಹಿತಿ ಕನ್ನಡ ಯೂಟ್ಯೂಬ್ ಚಾನಲ್ ವತಿಯಿಂದ ವೀಕ್ಷಕರಿಗೆಲ್ಲರಿಗೂ ಸಹ ಶುಭ ವಂದನೆಗಳು. ಇವತ್ತಿನ ದಿನ ದಿನಾಂಕ 3 ಸೋಮವಾರ 11ನೇ ತಿಂಗಳು ನವೆಂಬರ್ 2025ರ ಶುಭ ದಿನ. ಇವತ್ತಿನ ಬೆಳಗ್ಗೆ ರಾಹುಕಾಲ ಬಂದ್ಬಿಟ್ಟು ಬೆಳಗ್ಗೆ 7 ಗಂಟೆ 41 ನಿಮಿಷದಿಂದ 9 ಗಂಟೆ 8 ನಿಮಿಷದವರೆಗೆ ರಾಹುಕಾಲ ಇರುತ್ತದೆ. ಹಾಗೆಯೇ ಅಮೃತ ಕಾಲ ಬಂದು ಬೆಳಗ್ಗೆ 10 ಗಂಟೆ 41 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 9 ನಿಮಿಷದವರೆಗೆ ಇರುತ್ತದೆ. ಇಂದಿನ ಈ ಒಂದು ವಿಡಿಯೋದಲ್ಲಿ 12 ರಾಶಿಗಳ ಫಲಾಫಲ ಹೇಗಿದೆ ಅನ್ನುವುದನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರ ಲಕ್ಕಿ ನಂಬರ್ ಬಂದ್ಬಿಟ್ಟು 8 ಆಗಿರುತ್ತದೆ. ಹಾಗೆಯೇ ಇವತ್ತಿನ ಲಕ್ಕಿ ಕಲರ್ ಬಂದ್ಬಿಟ್ಟು ಹಸಿರು ಬಣ್ಣದ್ದಾಗಿರುತ್ತದೆ. ಮೇಷರಾಶಿಯವರ ಗುರುಬಲ ಇಂದು ಚೆನ್ನಾಗಿರುವುದರಿಂದ ಅವರ ಆರೋಗ್ಯ, ವ್ಯಾಪಾರ, ಉದ್ಯೋಗ, ಕೆಲಸ ಕಾರ್ಯಗಳಲ್ಲಿ ಎಲ್ಲದರಲ್ಲೂ ಸಹ ಇವತ್ತು ಸಂತೃಪ್ತಿಯ ಭಾವನೆ ಮೂಡುತ್ತದೆ. ನಿಮ್ಮ ಎಲ್ಲ ಉದ್ಯೋಗ ವ್ಯವಹಾರಗಳು ಸಹ ಸುಗಮವಾಗಿ ಸಾಗುತ್ತಾ ಇರುತ್ತದೆ. ಮೇಷರಾಶಿಯವರಿಗೆ ಇಂದಿನ ದಿನ ಶುಭ ದಿನ ಆಗಿದ್ರೂ ಸಹ ಅವರ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು, ನೆಗೆಟಿವ್ ಥಾಟ್ಸ್ಗಳನ್ನು ಬಿಡಬೇಕು. ನೀವು ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ರೂ ಸಹ ಆ ಒಂದು ಕೆಲಸದಲ್ಲಿ ನೀವು ಪಾಸಿಟಿವ್ ಥಿಂಕ್ ಮಾಡಿ. ಹೌದು, ನನ್ನಿಂದ ಈ ಕೆಲಸ ಆಗುತ್ತೆ, ನಾನು ಇದನ್ನು ಮಾಡೇ ಮಾಡ್ತೀನಿ, ಇವತ್ತು ನಾನು ಇದನ್ನು ಕಂಪ್ಲೀಟ್ ಮಾಡ್ತೀನಿ ಅಂತ ನೀವು ಅಂದ್ಕೊಂಡ್ರೆ ನಿಮ್ಮ ಕೆಲಸ ನಿಮಗೆ ಸರಿಯಾಗಿ ಫಲ ಕೊಡುತ್ತೆ. ನೀವೇ ಅದನ್ನು ನೆಗೆಟಿವ್ ಥಾಟ್ ಮಾಡ್ಕೊಂಡ್ರಿ ಅಂತಂದರೆ ಇವತ್ತಿನ ಕೆಲಸದಲ್ಲಿ ನಿಮಗೆ ನೀವೇ ಅಡ್ಡಿ ಆತಂಕನ ತಂದ್ಕೊಂಡಂಗೆ ಆಗುತ್ತೆ. ಇಂದು ಮಧ್ಯಾಹ್ನ 2 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ನಿಮಗೆ ಸಮಯ ಸ್ವಲ್ಪ ಸರಿ ಇರೋದಿಲ್ಲ. ಯಾಕೆಂದರೆ ನಿಮ್ಮ ರಾಶಿಯಲ್ಲಿ ಇರ್ತಕ್ಕಂಥ ಗ್ರಹಗಳ ಚಲನವಲನ ಸರಿ ಇಲ್ಲದೆ ಇರೋದ್ರಿಂದ ನೀವು ಆ ಒಂದು ಸಮಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕು ಅಂತ ಹೇಳ್ತಿದ್ದೀವಿ. ಹಾಗೆಯೇ ಇಂದಿನ ದಿನ ಶುಭವಾಗಲಿ. ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಳೋಕ್ಕೆ ನಿಮಗೆ ಆಗದೇ ಇದ್ದರೆ ನೀವು ಇವತ್ತಿನ ದಿನ ಸೋಮವಾರ ಶಿವನ ದೇವಾಲಯಕ್ಕೆ ಹೋಗಿ ಅಲ್ಲಿ ಹೂಗಳನ್ನು ಸಮರ್ಪಣೆ ಮಾಡುವುದರಿಂದ ಅಥವಾ ಬಿಲ್ಪತ್ರೆಗಳನ್ನು ಸಮರ್ಪಣೆ ಮಾಡುವುದರಿಂದ ದೇವರಿಗೆ ಅವನ್ನು ಅರ್ಪಿಸಿ ಅಲ್ಲಿರ್ತಕ್ಕಂಥ ಭಸ್ಮನ ನಿಮ್ಮ ಹಣೆಗೆ ಇಟ್ಕೊಂಡು ಬಂದರೆ ನಿಮ್ಮ ಮನಸ್ಸು ಕೂಡ ನಿಮ್ಮ ಕಂಟ್ರೋಲಿಗೆ ಬರುತ್ತೆ. ಹಾಗೆಯೇ ನಿಮ್ಮ ಇವತ್ತಿನ ಎಲ್ಲ ಕೆಲಸಗಳಲ್ಲೂ ಸಹ ಒಂದು ಶುಭಾಶೀರ್ವಾದ ಆ ದೇವರಿಂದ ನಿಮಗೆ ಸಿಗಲಿದೆ. ಆ ಶಿವನ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲಿ ಅಂತ ಆಶಿಸುತ್ತಾ ಈ ದಿನದ ಭವಿಷ್ಯವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ.